ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ನಾನಿಲ್ಲ ಅಂತ ನೀನು ನಿನ್ ಗಂಡ ಆರಾಮಾಗಿದ್ದೀರಾ? ಸರಿಯಾಗಿ ಕೇಳಿಸ್ಕೊ, ನಾನು ಎಲ್ಲೂ ಹೋಗಿಲ್ಲ. ನಿಮ್ಮಿಬ್ಬರ ಮೇಲೆ ನನ್ನ ಕಣ್ಣು ಇದ್ದೇ ಇರುತ್ತೆ. ನೀವು ಆರಾಮಾಗಿರೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಅದು ಸರಿ, ಸೀತಾ ಗಂಡ ಎಲ್ಲಿದ್ದಾನೆ? ಏನು ಗಂಡನ? ನೋಡೋ, ಅವನ ಗಂಡ ಎಲ್ಲಿದ್ದಾನೆ ಅನ್ನೋ ಡೀಟೇಲ್ಸು ನನಗೆ ಕೊಡು, ಅರ್ಥ ಆಯ್ತಾ? ಆಯ್ತು, ಕೊಡೋಣ. ಅದಕ್ಕೇನು, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಫೋನ್ ಮಾಡು. ದೇಸಾಯಿ ಗ್ರೂಪ್ ಅಂತಿದ್ಯಲ್ಲ, ಅದೇ ಅಡ್ರೆಸ್ ಕೊಡ್ತೀನಿ. ನೀನ್ ಅಲ್ಲಿಗೆ ಹೋಗಿ ಸೀತಾ ಗಂಡನ ನೋಡ್ಕೊಂಡು ಕಾಫಿ ಕುಡ್ಕೊಂಡ್ ಬಾ, ಆಯ್ತಾ? ಏಯ್, ಆ ಸೀತಾಗೆ ರಾಮ ಗಂಡ ಆಗೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಹ, ಏನ್ ಮಾಡ್ತೀಯಾ? ನಿನ್ನಂತವ್ನ ಕಟ್ಕೊಳಕ್ಕೆ ನಮ್ ಸೀತಂಗೇನು ತಲೆ ಕೆಟ್ಟಿಲ್ಲ. ಇಡಯ್ಯ ಫೋನು. ಏಯ್, ಇವನ್ ಸಹಿಸ್ಕೊಂಡಿದ್ದಕ್ಕೆ ಅತಿಯಾಗಿ ಆಡ್ತಿದ್ದಾನೆ. ಇಷ್ಟು ಧೈರ್ಯ ಮೊದ್ಲೇ ಇದ್ದಿದ್ರೆ 10 kg ಅಕ್ಕಿ, ಹಾಲು, ಹಣ್ಣು ಎಲ್ಲಾದ್ರ ದುಡ್ಡು ಉಳಿತಿತ್ತು. ಏನಂತೆ ಒಂದು? ಸೀತಾ ಗಂಡ ಎಲ್ಲಿದ್ದಾನೆ ಅಂತ ಅವನಿಗೆ ಡೀಟೇಲ್ಸ್ ಕೊಡ್ಬೇಕಂತೆ. ಇವನ್ ಏನೋ ಕಿತಾಪತಿ ಮಾಡಕ್ ಹೊರಟಿದ್ದಾನೆ. ಇರಿ, ಆ ರಾಮ್ಗೆ ಈಗ್ಲೇ ಇವ್ನ ನಂಬರ್ ಕಳಿಸ್ಬಿಡ್ತೀನಿ. ಸೀತಾ ಗಂಡ ಎಲ್ಲಿದ್ದಾನಂತ ನಮಗೆ ಗೊತ್ತಿಲ್ಲ, ಇವನಿಗೇನ್ ಡೀಟೇಲ್ಸ್ ಕೊಡೋದು? ಅಲ್ವೇ, ಸೀತನ್ ಗಂಡನ ಬಗ್ಗೆ ಕೇಳ್ತಾ ಇದ್ದಾನೆ ಅಂದ್ರೆ ಇವನೇನೋ ಪಿತೂರಿ ನಡ್ಸಕ್ಕೆ ರೆಡಿ ಆಗ್ತಿದ್ದಾನೆ ಅಂತ ಅರ್ಥ. ಅಲ್ಲ ರೀ, ನೀವ್ ಯಾಕೆ ಒಂದ್ ಮಾತು ಸೀತನ ಹತ್ರ ಮಾತಾಡಬಾರ್ದು? ನಾಳೆ ರಾಮಣ್ಣನಲ್ಲೂ ಈ ಪ್ರಶ್ನೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಅವಾಗೇನು ಉತ್ತರ ಕೊಡೋದು? ನಾನು ಸೀತನ ಹತ್ರ ಹೋಗಿ ಈ ವಿಷಯ ಕೇಳದ? ಈಗಾಗ್ಲೇ ಕೇಳಿಲ್ವಾ? ಏನಂದವಳು ಅದಕ್ಕೆ? ಇದು ನನ್ನ ವೈಯಕ್ತಿಕ, ನೀವು ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡೋ ಹಾಗಿಲ್ಲ, ಸುಮ್ನಿರಿ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿರ್ಲಿಲ್ವಾ? ಅಯ್ಯ, ಇಷ್ಟ ದಿನ ವೈಯಕ್ತಿಕ ಹಾಗೇ ಇತ್ತು. ಆದ್ರೆ ಈಗ ಮದ್ವೆ ಆಗ್ತಿದ್ದಾಳೆ, ಹೊಸ ಜನ, ಹೊಸ ಮನೆ, ಅಲ್ಲಿ ಹಳೆ ಹುಣ್ಣನ್ನ ಕೆದ್ಕೊಂಡಿರಲ್ಲ ಅಂತ ಏನ್ ಗ್ಯಾರಂಟಿ? ಆಗೇನ್ ಕತೆ? ಆ ಪ್ರತಾಪಿ ಈಗ ಏನ್ ಅವಾಂತರ ಮಾಡಕ್ ಹೊರಟಿದಾನೋ ಏನೋ. ನಿನ್ನತ್ರ ಹೇಳಿದ್ರೆ ಆಗಲ್ಲ, ನಾನೇ ಹೋಗಿ ಸೀತನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅದೇ ಸರಿ. ಇವತ್ ಸಂಜೆ ಅಷ್ಟರಲ್ಲಿ ಮನೆ ಎಲ್ಲ ಕ್ಲೀನ್ ಆಗಿರ್ಬೇಕು. ನಾಳೆ ಫಂಕ್ಷನ್ ಇಟ್ಕೊಂಡು ಹುಡುಗಾಟ ಆಡ್ತಿದ್ದೀರಾ? ನನ್ ಕಣ್ಣಕ್ ಕಾಣೋ ಧೂಳು ನಿಮ್ ಕಣ್ಣಕ್ ಕಾಣ್ತಾ ಇಲ್ವಾ? ಇಲ್ಲೋಡಿ, ಮಾವಯ್ಯನ್ ರೂಮ್ ಎಲ್ಲ ಕ್ಲೀನ್ ಆಗ್ಬೇಕು. ಯಾರಿಗಿದು? ಮಾವಯ್ಯಂಗೆ ಅಕ್ಕ. ನಾನೇ ಕೊಡ್ತೀನಿ. ಅಕ್ಕ ನಿಮ್ಗೆ? ಸೋ ಸ್ವೀಟ್ ಭಾರ್ಗವ್, ಟೀ ನನ್ಗ? ಟಾಸ್ ಆಯ್ತಾ? ಹೌ ಆರ್ ಯು ಟುಡೇ? ಏನ? ಅಲ್ಲ, ಎಲ್ಲ ಆರಾಮ್ ತಾನೆ ಭಾರ್ಗವ್? ನನಗೇನಾಗಿದೆ? ಯಾಕೆ ಹಂಗೆ ಕೇಳ್ತಿದ್ಯಾ? ಹಂಗೆ ಕೇಳ್ಬಿಟ್ನ? ಏನಿಲ್ಲ ಭಾರ್ಗವ್, ಯು ಆರ್ ಆಲ್ ರೈಟ್. ಕ್ಯಾರಿ ಆನ್. ಏನು ನಿಜವಾಗ್ಲೂ ನಾಟಕ ಮಾಡ್ತಾಳೋ ಅಥವಾ ಇರೋದೇ ಹೀಗೋ ಅರ್ಥನೇ ಆಗಲ್ವಲ್ಲ. ಸಾಧನ, ಟೀ ರೆಡಿನಾ? ನಮ್ಮ ವಾಣಿ ಎತ್ತಿಗೆ ನೀನು ಕನ್ಸಲ್ಲಿ ಬಂದಿದ್ರ? ಇದು ನಂಬೋಂತ ಮಾತಾ ಇದು? ಆದರೆ ಒಂದಂತೂ ನಿಜ, ನೀನು ಆಡಿದ್ದು ಡ್ರಾಮನೇ ಆದರೂ ನಿನ್ನ ಮುಖದಲ್ಲಿದ್ದ ಭಯ ಮಾತ್ರ ತುಂಬ ನ್ಯಾಚುರಲ್ ಆಗಿತ್ತು. ಯಾಕೆ ಅಷ್ಟೊಂದು ಭಯ ಭಾರ್ಗವಿ? ಅಲ್ಲ, ನಿನ್ನ ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಮುಗಿಸ್ಬಿಡೋದು ಹೆಂಗಿರೋದು ನಿಂಗೆ ಅಭ್ಯಾಸ ಅಲ್ವಾ? ಅದಕ್ಕೆ ಅಣ್ಣ ಅತ್ಗೇನು ನೀನು ಕರ್ಕೊಂಡು ಹೋಗಿ ನಿನ್ ಗಂಡನ. ತಲೆ ಮೇಲೆ ತಣ್ಣೀರ್ ಸುರಿ, ಕುಡ್ದಿರೋದು ಇಳಿಯತ್ತೆ.
ಸಯ್ಯ ಇಳಿಯುತ್ತೆ ಕಣೆ, ಗ್ಯಾರಂಟಿ ಇಳಿಯುತ್ತೆ. ನಿನ್ ತಲೆಗೆ ಹತ್ತಿರ ಅಮ್ಲು ಖಂಡಿತ ಇಳಿಯುತ್ತೆ. ರೀ ಬೆಳಗ್ಗೆ ಬೆಳಗ್ಗೆ ಯಾಕೆ ಕುಡ್ದು ರಂಪ ಮಾಡ್ತಿದ್ದೀರಾ? ಯಾಕೆ ನನ್ನ ಹೊಟ್ಟೆ ಉರಿಸ್ತಿದ್ದೀರಾ? ಥು. ಅಲ್ಲ ಸಣ್ಣ ಲೊಟ್ಟೆ ಉರಿತಾ ಇದೆಯಾ? ನನಗೆ ಲೊಟ್ಟೆ ಮನ್ಸು ಎಲ್ಲ ಉರಿತಾ ಇದೆ ಇಲ್ಲಿ. ಅದಕ್ಕೇನಿಲ್ವಾ? ನಾಳೆ ಅಣ್ಣ ಅದಕ್ಕೆ ಹೋಗಿದ್ದಿನ ಕಡೆ. ನಿನ್ನೆ ಆ ಮಗು ಆ ಥರ ಮಾತಾಡಿದ್ದಕ್ಕೆ ನಿಮ್ಮ ಮನ್ಸಿಗೆ ಏನಾದ್ರು ಬೇಜಾರಾಯ್ತು ತಾತ? ಇಲ್ಲಪ್ಪ, ಆದರೆ ನನ್ನ ಅಮ್ಮನಿಗೆ ನೋವಾದಾಗ ಹೇಗೆ ಕೋಪ ಮಾಡಿಕೊಂಡು ಫೋನ್ ಮಾಡಿಬಿಟ್ಲು ನೋಡು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ದಬಾಯಿಸ್ಬಿಟ್ಲು ನನಗೆ ನಿಂಗೆ. ಯಾವುದೇ ಮಗು ಅಮ್ಮ ಸಂಕಟ ಪಡೋದನ್ನು ಸಹಿಸೋದಿಲ್ಲ, ಹಾಗೆ ಸಂಕಟಕ್ಕೆ ಕಾರಣರಾದವ್ರನ್ನು ಕ್ಷಮಿಸೋದಿಲ್ಲ. ಮಾವಯ್ಯ, ಅಪ್ಪು ನೀನು ಇಲ್ಲೇ ಇದೆಯೇನೋ? ತಗೊಳ್ಳಿ ಟೀ. ಮರ್ತ್ ಸಕ್ಕರೆ ಹಾಕಿಲ್ಲ ತಾನೆ. ನೀನ್ ಇಲ್ಲೇ ಇರೋದ್ ಗೊತ್ತಿದ್ರೆ ನಿನ್ಗೂ ಟೀ ತರ್ತಿದ್ದೆ. ಇರು. ಸಿದ್ದಯ್ಯ, ಚಿಕ್ಕಿ, ಇಟ್ಸ್ ಓಕೆ, ನಾನು ಬೆಳಿಗ್ಗೆನೆ ಕಾಫಿ ಕುಡ್ದಾಯ್ತು. ಹೌ ಆರ್ ಯು ಫೀಲಿಂಗ್ ಚಿಕ್ಕಿ? ಯಾಕೆಲ್ರೂ ನನ್ನನ್ನು ಹೀಗೆ ಕೇಳ್ತಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ. ಮೊದ್ಲು ನೀನು ಮದ್ವೆ ಆಗ್ಬೇಕು, ಅದು ಒಂದೇ ನನ್ನ ತಲೆಯಲ್ಲಿರೋದು. ಮಾವಯ್ಯ, ನಾವ್ ಯಾವಾಗ ಸೀತನ್ ಮನೆಗೆ ಹೋಗ್ತಿದೀವಿ? ಇದ್ರ ಬಗ್ಗೆ ಫಸ್ಟ್ ಸೀತಾ ಮಾತಾಡ್ಬೇಕಲ್ಲ ಭಾರ್ಗವಿ. ಅಪ್ಪು, ನೀನ್ ಬರೀ ಹರಟೆ ಹೊಡ್ಕೊಂಡ್ ಕೂತಿರು. ನೀನ್ ತಾತನ ಹತ್ರ ಹೇಳ್ಬೇಕು ತಾನೆ, ತಾತ ಬನ್ನಿ ಸೀತನ್ ಮನೆಗೆ ಹೋಗೋಣ, ಹೆಣ್ ಕೇಳೋಣ, ಮದ್ವೆ ದಿನ ಫಿಕ್ಸ್ ಮಾಡೋಣ ಅಂತ ಹೇಳ್ಬೇಕು ತಾನೆ. ಅಂದ್ರೆ ಈ ಮದುವೆಗೆ ಸೀತಾ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತನಾ? ಇದೇನ್ ಮಾವಯ್ಯ ಹೀಗ್ ಕೇಳ್ತಿದ್ದೀರಾ? ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಇದ್ರಲ್ಲಿ ಬೇರೆ ಏನ್ ಬೇಕಾಗಿದೆ? ಮದ್ವೆ ಮಾಡಿ ನೋಡಿ, 2 ವರ್ಷದೊಳಗಡೆ ನಿಮಗ್ ಮೊಮ್ಮಗು ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಸೀತಾ ಒಪ್ಪಿಗೆ ಇದೆ ಅಂದ ಮೇಲೆ ನಂದೇನು ಅಭ್ಯಂತರ ಇಲ್ಲ ಅಲ್ವೇನೋ ರಾಮು? ಆದ್ರೆ ವಿಷಯ ಇವಾಗ ಅದಲ್ಲ ಮಾವಯ್ಯ, ನಾನ್ ಬೇರೆ ಏನೋ ಮಾತಾಡೋದಕ್ಕೆ ಬಂದೆ. ಏನಮ್ಮ? ನಾಳೆ ವಾಣಿ ಅಕ್ಕನೂ ಇಂದ್ರಾ ಮಾವ ಹೋಗಿದ್ದ ದಿನ. ಇಷ್ಟ ದಿನ ಅವ್ರ ಹೆಸರಲ್ಲಿ ನಾನು ಅನ್ನದಾನ ಮಾಡಿಸ್ತಾ ಇದ್ದೆ ಮಾವಯ್ಯ. ಆದ್ರೆ ಈ ವರ್ಷ ಅಪ್ಪು ಇಲ್ಲೇ ಇದ್ದಾನೆ, ಮದ್ವೆ ಬೇರೆ ಆಗ್ತಿದ್ದಾನೆ, ಇದನ್ನ ಅವನ ಕೈಯಲ್ಲೇ ಮಾಡ್ಸೋಣ ಅಲ್ವಾ? ಮನೇಲಿ ಒಂದು ಹೋಮ ಮಾಡ್ಸೋಣ ಮಾವಯ್ಯ. ಇವನ್ ಮದ್ವೆ ಡಿಲೇ ಆಗ್ತಾ ಇರೋದು ಬೇಗ ಆಗಬಹುದು. ಅದು ಅಲ್ಲದೆ ವಾಣಿ ಅಕ್ಕನ್ಗೆ ಈ ತರ ಪೂಜೆ ಪುನಸ್ಕಾರ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮಾವಯ್ಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.